ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಬಾಯಲ್ಲೇ ನಾನು ತುಳಸಿನ ಮದುವೆ ಆಗ್ತೀನಿ ಅಂತ ಹೇಳಿಸ್ಬಿಟ್ಟೆ ಅಲ್ವಾ? ನೀನ್ ನನ್ನ ಇಂಥ ಪರಿಸ್ಥಿತಿಗೆ ತಳ್ತೀಯ ಅಂತ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ನನ್ನ ಹೇಗ್ ತಾನೇ ಬಿಟ್ಕೊಟ್ಬಿಟ್ಟೆ ಮೈನಾ. ನನ್ನ ಬಿಟ್ಕೊಡೋದಕ್ಕೆ ನಿನ್ಗೆ ಹೇಗಾದ್ರೂ ಮನ್ಸು ಬಂತು ಮೈನಾ? ಮಾವ, ಎಲ್ಲಿಗೆ ಹೊರಡ್ತಿದ್ದೀರಾ? ಕೆಲ್ಸಕ್ಕೆ. ಮಾವ, ನೀವಿವತ್ ಕೆಲ್ಸಕ್ಕೆ ಹೋಗ್ಬೇಡಿ. ಯಾಕೆ ತುಳಸಿ, ಯಾಕೆ ಹೋಗ್ಬಾರ್ದು? ಅಲ್ಲ ಮಾವ, ನೆನ್ನೆ ಅಷ್ಟೇ ಅತ್ತೆಗೆ ಭಾಷೆ ಕೊಟ್ಟಿದ್ದೀರಾ. ಇವಾಗ ನೀವೇನಾದ್ರೂ ಕೆಲ್ಸಕ್ಕೆ ಹೋದ್ರೆ ಅವ್ರು ನಿಮ್ಮನ್ನ ನಂಬಲ್ಲ. ನೀವು ಮೈನಾ ನೋಡೋದಕ್ಕೋಸ್ಕರನೇ ಗಾರ್ಮೆಂಟ್ಸ್ಗೆ ಹೋಗ್ತಿದ್ದೀರಾ ಅಂತ ಅನ್ಕೊಂಡ್ಬಿಡ್ತಾರೆ. ಮತ್ತೆ ಅವ್ರು ಅದೇ ತರ ಬಿಹೇವ್ ಮಾಡಕ್ ಶುರು ಮಾಡ್ತಾರೆ ಮಾವ. ಅದಕ್ಕೆ ಅಂತ ನಾನು ಕೆಲ್ಸಕ್ಕೆ ಹೋಗೋದ್ ಬಿಟ್ಟು ಮನೇಲಿ ಸುಮ್ಮನೆ ಕೂತಿರೋ ಅಂತ ಹೇಳ್ತಿದ್ಯಾ? ನಾನು ಹಾಗೆ ಹೇಳ್ತಿಲ್ಲ ಮಾವ. ನೀವೊಂದ್ 2 ದಿನ ಕೆಲ್ಸಕ್ಕೆ ಹೋಗದೆ ಮನೇಲೇ ಇದ್ರೆ ಅವಾಗ ನೀವವರು ಕೊಟ್ಟಿರೋ ಭಾಷೆ ನಿಜ ಅಂತ ನಂಬ್ತಾರೆ. ತುಳಸಿ, ನಾನು ಅಮ್ಮನ್ಗೆ ಭಾಷೆ ಕೊಟ್ಟಿದ್ದು ನಿಜ. ಆದ್ರೆ ಅಲ್ಲಿ ಮೈನವ್ರ ಸ್ಥಿತಿ ಹೇಗಿರುತ್ತೆ, ಅವ್ರ ಮನಸ್ಥಿತಿ ಹೇಗಿರುತ್ತೆ ಅಂತ ನನ್ಗಂತೂ ಯೋಚನೆ ಮಾಡಿ ಮಾಡಿ ಒದ್ದಾಡ್ತಾ ಇದ್ದೀನಿ ಇಲ್ಲಿ. ಅದಕ್ಕಾದ್ರೂ ನಾನು ಅಲ್ಲಿಗೆ ಹೋಗ್ಲೇಬೇಕು, ಅವ್ರು ಹೇಗಿದ್ದಾರೆ ಅಂತ ತಿಳ್ಕೊಳ್ಳೇಬೇಕು. ನಾನು ಅಲ್ಲಿ ಹೋಗಿ ಮೈನಾ ಅವ್ರ ಹತ್ರ ನಮ್ಮಮ್ಮನ ಸಮಾಧಾನ ಮಾಡೋದಕ್ಕೋಸ್ಕರ ನಾವಿಬ್ರು ಮಾತಾಡ್ಕೊಂಡು ನಾನು ಆ ಥರ ಭಾಷೆ ಕೊಟ್ಟೆ ಅಂತ ಅವ್ರಿಗೆ ನಾನು ಎಕ್ಸ್ಪ್ಲೈನ್ ಮಾಡಬೇಕು. ಮಾವ, ಇವಾಗ ನೀವು ಕೆಲ್ಸಕ್ಕೆ ಹೋದ್ರೆ ಮೈನಾ ಅವರು ಎಮೋಷನಲ್ ಆಗಿರೋದನ್ನ ನೋಡ್ತೀರಾ. ಆಗ ನೀವು ಮೈನಾ ಅವ್ರ ಹತ್ರ ಹೋಗಿ ಎಲ್ಲ ನಿಜಾನೂ ಹೇಳ್ಬಿಡ್ತೀರಾ. ಗಾರ್ಮೆಂಟ್ಸ್ ಅಲ್ಲಿ ಯಾರಾದ್ರೂ ಇದನ್ನ ಕೇಳಿಸ್ಕೊಂಡ್ಬಿಟ್ರೆ ಅತ್ತೆಗೆ ಫೋನ್ ಮಾಡಿ ಹೇಳಿದ್ರೆ ಏನ್ ಮಾಡ್ತೀರಾ? ಅವಾಗ ಅತ್ತೆ ಯಾವ ತರ ನಿರ್ಧಾರ ತಗೋಬಹುದು ಅಂತ ಸ್ವಲ್ಪ ಯೋಚನೆ ಮಾಡಿ. ಸರಿ, ಹಾಗಾದ್ರೆ ಇವಾಗ ನನ್ನ ಏನ್ ಮಾಡು ಅಂತ ಹೇಳ್ತಿದ್ಯಾ? ಏನಿಲ್ಲ ಮಾವ, ಒಂದ್ 2 ದಿನ ಅಷ್ಟೇ ಎಲ್ಲೂ ಹೋಗ್ದೇನೆ ಮನೇಲೇ ಇರಿ ಅಂತ ಹೇಳ್ತಿದ್ದೀನಿ. ಸರಿ, ಏನೋ ಒಂದ್ ಮಾಡು. ನಿಮ್ ಕಷ್ಟ ನನಗೆ ಅರ್ಥ ಆಗ್ತಿದೆ ಮಾವ. ನೀವೇನು ಯೋಚನೆ ಮಾಡ್ಬೇಡಿ ಮಾವ, ನಾನು ಎಲ್ಲ ಸರಿ ಮಾಡ್ತೀನಿ. ಅತ್ತೆ, ಏನ್ ತುಳಸಿ, ಅವನೇನ್ ಮಾಡ್ತಿದ್ದಾನೆ? ಕೆಲ್ಸಕ್ಕೆ ಹೋಗಕ್ ರೆಡಿ ಆಗ್ತಿದ್ರು. ತುಳಸಿ, ನನ್ಗೆ ಯಾಕೋ ಮನ್ಸು ಸರಿ ಇಲ್ಲ. ಅವನ್ಗೇನ್ ತಿಂಡಿ ಬೇಕು ಅಂತ ಕೇಳಿ ಅವನ್ಗಿಷ್ಟ ಆಗಿದ್ದೆ ಮಾಡ್ಕೊಟ್ ಕಳ್ಸಮ್ಮ. ಅತ್ತೆ, ಅದೆಲ್ಲ ಏನು ಬೇಡ. ಮಾವಂಗ್ ಒಂದ್ 2 ದಿನ ಗಾರ್ಮೆಂಟ್ಸ್ಗೆ ಹೋಗ್ಬೇಡಿ ಅಂತ ಹೇಳಿದ್ದೀನಿ. ಯಾಕೆ? ಅತ್ತೆ, ಮಾವ ನೆನ್ನೆ ತಾನೇ ನನ್ನ ಮದ್ವೆ ಆಗ್ತೀನಿ ಅಂತ ಆಣೆ ಮಾಡಿದ್ದಾರೆ. ಮೈನಾ ಇವಾಗ ತುಂಬಾ ಎಮೋಷನಲ್ ಆಗಿರ್ತಾಳೆ. ಮಾವ ಏನಾದ್ರೂ ಗಾರ್ಮೆಂಟ್ಸ್ಗೆ ಹೋದ್ರೆ ಮೈನಾ ಮಾವನ್ ಮನ್ಸನ್ನ ಬದಲಾಯಿಸ್ಬಿಡ್ತಾಳೆ. ಅದಕ್ಕೆ ಬೆಂಕಿನೂ ಬೆಣ್ಣೆನೂ ಒಂದಾಗ್ಬಾರ್ದು ಅಂತ ನಾನೇ ಮಾವಂಗ್ ಒಂದ್ 2 ದಿನ ಗಾರ್ಮೆಂಟ್ಸ್ಗೆ ಹೋಗ್ಬೇಡಿ ಅಂತ ಹೇಳಿದ್ದೀನಿ. ಒಳ್ಳೆ ಕೆಲ್ಸನೇ ಮಾಡಿದ್ಯಾ. ಈ ತರ ಎಲ್ಲ ಮಾಡಿ ಸ್ವಲ್ಪ ಸ್ವಲ್ಪನೇ ಅವನ ಮನ್ಸನ್ನ ನಾವು ಬದಲಾಯಿಸ್ಬೇಕು. ಅತ್ತೆ, ಅದಕ್ಕಿಂತ ಒಂದು ಮುಖ್ಯವಾದ ವಿಷಯ, ಮಾವ ನಮ್ಮ ಮಾತು ಕಟ್ಬಿದ್ದು ನಾವು ಹೇಳ್ದಾಗೆಲ್ಲ ಕೇಳ್ಬೇಕು ಅಂದ್ರೆ ನೀವು ಅವ್ರನ್ನ ಅಷ್ಟು ಸುಲಭವಾಗಿ ಕ್ಷಮಿಸದೆ ಅವ್ರ ಮೇಲೆ ಕೋಪ ಇದೆ ಅಂತಾನೆ ತೋರಿಸ್ಕೋಬೇಕು. ನಮಗ್ ಮದ್ವೆ ಆಗೋವರೆಗೂ
ನೀವೆಷ್ಟು ಸ್ಟ್ರಿಕ್ಟ್ ಆಗಿರ್ತೀರೋ ಅಷ್ಟು ಸುಲಭವಾಗಿ ಮಾವನ್ನ ನಮ್ ಕಡೆ ಹೇಳ್ಕೋಬಹುದು.